ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಸಿನಿ ಜಗತ್ತಿನಲ್ಲಿ ಪ್ರೇಕ್ಷಕರು ಅತಿ ಹೆಚ್ಚು ಇಷ್ಟಪಡೋ ಸಿನಿಮಾಗಳೆಂದರೆ ಅದು ಥ್ರಿಲ್ಲರ್ ಸಿನಿಮಾಗಳು. ಇಂತಹ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ನಾವು ಡೈಲಿ ಯೂಸ್ ಮಾಡುವಂತಹ ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ಸಿಗತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಯೂಟ್ಯೂಬ್ ನಲ್ಲಿ ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಡಬ್ ಆಗಿರೋ ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿವೆ. ಅದರಲ್ಲಿ ನಾವು ಇವತ್ತು ಆಯ್ಕೆ ಮಾಡಿರುವಂತಹ 5 ಇಂಟ್ರೆಸ್ಟಿಂಗ್ ಸಿನಿಮಾಗಳನ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ 5 ಸಿನಿಮಾಗಳು ಯಾವುದು ಅಂತ ತಿಳಿದುಕೊಳ್ಳೋಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. PTSD ಅನ್ನೋ ಒಂದು ಮೆಂಟಲ್ ಹೆಲ್ತ್ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪೊಲೀಸ್ ಆಫೀಸರ್ ಪ್ರೀತಿ ಅನ್ನೋ ಒಂದು ಹುಡುಗಿಯ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಈ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ಕೇಸ್ ಅವನ ಗರ್ಲ್ ಫ್ರೆಂಡ್ ಮಿಸ್ಸಿಂಗ್ ಕೇಸ್ಗೆ ಲಿಂಕ್ ಆಗಿರುವುದು ತಿಳಿಯುತ್ತೆ. ಒಂದೊಂದೇ ಕ್ಲೂಗಳನ್ನ ಕಲೆಕ್ಟ್ ಮಾಡ್ತಾ ಕೇಸ್ನ ಸಾಲ್ವ್ ಮಾಡಿ ಅಪರಾಧಿ ಯಾರು ಅಂತ ಕಂಡುಹಿಡಿತಾನ ಅನ್ನೋದೇ ಚಿತ್ರದ ಕತೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಹೇಳಿ ಮಾಡಿಸಿದ ಹಾಗಿದೆ. ಈ ಸಿನಿಮಾದ ಹೆಸರು ಹಿಟ್ ಫಸ್ಟ್ ಕೇಸ್. ಯೂಟ್ಯೂಬ್ ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗುತ್ತೆ. ಮಿಸ್ ಮಾಡದೆ ನೋಡಿ. 4ನೇ ಸ್ಥಾನದಲ್ಲಿರುವಂತಹ ಈ ಥ್ರಿಲ್ಲರ್ ಸಿನಿಮಾನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಜಯಸೂರ್ಯ, ತನ್ವೀರ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಒಂದು ಮಿಸ್ಸಿಂಗ್ ಪ್ರಕರಣವನ್ನ ತನಿಖೆ ಮಾಡ್ತಾ ಇರ್ತಾನೆ. ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆತ ಅನುಭವಿಸುವಂತಹ ತೊಂದರೆಗಳು ಹಾಗೂ ಅದನ್ನೆಲ್ಲವನ್ನು ಮೀರಿ ಆತ ಇನ್ವೆಸ್ಟಿಗೇಷನ್ ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಜಾನ್ ಲೂಥರ್ ಅನ್ನೋ ಹೆಸರಿನೊಂದಿಗೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಈ ಸಿನಿಮಾ ನಿಮಗೆ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ನ ನೀಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಲಯಾಳಂನ ಈ ಸೈಕೊಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ತನ್ನ ಸಸ್ಪೆನ್ಸ್ ಎಲಿಮೆಂಟ್ಸ್ ನಿಂದ ನಿಮ್ಮನ್ನ ಕೊನೆವರೆಗೂ ಎಂಟರ್ಟೈನ್ ಮಾಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಹೀಗೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಸಡನ್ ಆಗಿ 3 ಜನ ಹುಡುಗಿಯರು ಕಾರ್ತಿಕ್ ತಮ್ಮ ಗಂಡ ಅಂತ ಪೊಲೀಸ್ನವರ ಹತ್ತಿರ ಹೇಳ್ತಾರೆ. ಹಾಗಾದ್ರೆ ಈ ಕಾರ್ತಿಕ್ ಯಾರು? ಈ 3 ಜನ ಹುಡುಗಿಯರಿಗೂ ಅವನಿಗೂ ಏನು ಸಂಬಂಧ ಅನ್ನೋದನ್ನ ಈ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತೋರಿಸಲಾಗಿದೆ. ಸ್ಲೋ ಆಗಿ ಶುರುವಾಗುವಂತಹ ಈ ಸಿನಿಮಾ ನಂತರ ಪಡೆದುಕೊಳ್ಳುವಂತಹ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಗಳಿಂದ ನಿಮ್ಮನ್ನ ಕೊನೆವರೆಗೂ ಎಂಟರ್ಟೈನ್ ಮಾಡುತ್ತೆ. 7 ಅನ್ನೋ ಹೆಸರಿನೊಂದಿಗೆ ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀ ಆಗಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ರುದ್ರ ಅನ್ನೋ ಒಬ್ಬ ಸೀರಿಯಲ್ ಕಿಲ್ಲರ್ ಸರಣಿ ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಅವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂಜಲಿ ಅನ್ನೋ ಸಿಬಿಐ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ರುದ್ರ ಅನ್ನೋನು ಅನೇಕ ವರ್ಷಗಳ ಹಿಂದೆ ಸತ್ತಿದ್ದಾನೆ ಅಂತ ತಿಳಿಯುತ್ತೆ. ಹಾಗಿದ್ರೆ ಈ ಕೊಲೆಗಳನ್ನ ಮಾಡ್ತಿರೋದಾದ್ರೂ ಯಾರು? ರುದ್ರ ನಿಜವಾಗ್ಲೂ ಸತ್ತಿದ್ದಾನಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಇನ್ನು ಈ ಸಿನಿಮಾ ಅಂಜಲಿ ಸಿಬಿಐ ಅನ್ನೋ ಹೆಸರಿನೊಂದಿಗೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀ ಆಗಿ ಸಿಗತ್ತೆ. Love killing. I just love killing. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರು ಈ ಸಿನಿಮಾನ ಮಿಸ್ ಮಾಡದೆ ನೋಡ್ಲೇಬೇಕು. ಮೀನು ಹಿಡಿಯಲು ಹೋದಂತಹ ಮೀನುಗಾರರಿಗೆ ಒಬ್ಬ ಮನುಷ್ಯನ ತಲೆಬುರುಡೆ ಸಿಗತ್ತೆ. ಈ ತಲೆಬುರುಡೆಯಾದ್ರೂ ಯಾರ್ದು? ಇದು ಸಹಜ ಸಾವ ಅಥವಾ ಕೊಲೆಯ ಅನ್ನೋದನ್ನ ನಾಯಕ ಹುಡುಕುತ್ತಾ ಹೊರಟಾಗ ಅವನಿಗೆ ಎದುರಾಗುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಕತೆ. ಇನ್ವೆಸ್ಟಿಗೇಷನ್ ನ ಜೊತೆ ಜೊತೆಗೆ ನಮ್ಮನ್ನು ಸಹ ಈ ಸಿನಿಮಾದೊಂದಿಗೆ ಇನ್ವಾಲ್ವ್ ಆಗುವಂತೆ ಮಾಡುವಂತಹ ಶಕ್ತಿ ಇರುವ ಈ ಸಿನಿಮಾದ ಹೆಸರು ಕೋಲ್ಡ್ ಕೇಸ್. ನಾರ್ಮಲ್ ಆಗಿ ಬರುವಂತಹ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಗಳನ್ನು ನೋಡಿ ಬೋರ್ ಆಗಿರುವವರಿಗೆ ಸಖತ್ತಾಗಿ ತಿಳ್ಕೊಳ್ಳುವಂತಹ ಈ ಸಿನಿಮಾನ ಯೂಟ್ಯೂಬ್ ನಲ್ಲಿ ಮಿಸ್ ಮಾಡದೆ ನಮ್ಮ ಕನ್ನಡ ಭಾಷೆಯಲ್ಲೇ ನೋಡಿ. ಸೊ ಇದಾಗಿತ್ತು ಯೂಟ್ಯೂಬ್ ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗುವಂತಹ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಥ್ರಿಲ್ಲರ್ ಸಿನಿಮಾಗಳ ಪಾರ್ಟ್ 2 ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.